Bad luck. Marie, Marie, come here. ಅಲ್ಲಿ ನೋಡಿ ಯಾರೋ ಗುಂಪಾಗಿ ಬರ್ತಿದ್ದಾರೆ. ಅವ್ರ ಹೇಗೆ ತಗೊಳ್ಳೋಣ? ನಮ್ಮ ಅಪ್ಪನ ದುಶ್ಮನ್ಗಳು. ಅಪ್ಪ ಜೈಲಲ್ಲಿ ಇದ್ದಾರೆ ಅಂತ ಹೇಳಲ್ವಾ? ಅವರೇ ಇವರು. ಅವರೆಲ್ಲ ಜೈಲ್ ಬರ್ಸಾ? ಸರಿ, ನಾವಿಬ್ರೇ ಇದೀವಿ. ಹಣದ ಪೆಟ್ಟಿಗೆ ಜೋಪಾನ. ನೀನ್ ನಮ್ ಸಾವುಕಾರ ಮಗ ಮರಿ ಅಲ್ವೇನೋ? ನಿನಗೆ ಯಾವಾಗ ಮದುವೆ ಆಯ್ತು? ಅಲ್ವೋ, ಇವ್ರು ನನ್ನ ಸ್ನೇಹಿತರು, ಡೆಲ್ಲಿಯವರು. ಏಯ್, ನಿಮ್ಮಪ್ಪ ಹೆಂಗವನು? ಚೆನ್ನಾಗೇ ಇರ್ತಾನೆ, ಅವನ್ಗೇನು ರೋಗ? ನೋಡ್ರಯ್ಯ, ಕಾರಿನ ಚಕ್ರ ಕೆಸರಿನಲ್ಲಿ ಹುತ್ಕೊಂಡ್ಬಿಟ್ಟಿದೆ, ಸ್ವಲ್ಪ ತಳ್ಳಿ ಉಪಕಾರ ಮಾಡ್ತೀರಾ? ಅಯ್ಯಯ್ಯ, ಸಾವುಕಾರನ್ಗೆ ಆಗ್ಲಿ ಸಾವುಕಾರನ ವಂಶಕ್ಕೆ ಆಗ್ಲಿ ಏನೇನು ಉಪಕಾರ ಮಾಡಬಾರ್ದು ಅಂತ ನಾವೆಲ್ಲ ತೀರ್ಮಾನ ಮಾಡ್ಬಿಟ್ಟಿದೀವಪ್ಪ. ಬಂದ್ರಲ್ಲ ಕರಿಯ, ಅವ್ರ ಅಪ್ಪ ಏನೋ ನೀಚ್ ಬಡ್ಡೆ ಮಗ ಅಂತಂದ್ರೆ ನಾವು ಹಾಗೆ ಆಗಕ್ಕಾಗುತ್ತೇನೋ? ನಡೀರೋ ನಡಿಯಮ್ಮ. ಏನ್ ಸೂಟು ಬೂಟು ಹಾಕೊಂಡ್ ನಿಂತ್ಕೊಂಡು ತಳ್ಳ್ರು ಅಂತ ಅರ್ಚ್ಕೊತಾ ಇದ್ಯಾ? ಅಮ್ಮ, ನಮ್ಮನ್ನೇನ್ ಗುಲಾಮ್ರು ಅನ್ಕೊಂಡ್ಬಿಟ್ಟಿದ್ಯಾ? ನಿನ್ನ ಗಾಡಿ ನೀನು ತಳ್ಳು ಬರಲೇ. ಏನೋ ಪೆಟ್ಟಿಗೆ ಬಿಟ್ಬಿಟ್ಟಂಟಾಗವ್ರೆ. ಗಾಡಿ ನಿಲ್ಸೋ. ಅವ್ರ ಅಪ್ಪನ ಹತ್ರ ಕೊಟ್ರಾಯ್ತು, ಬಾರಲೋ. ಅವರೆಲ್ಲ ಬಂದ್ಬಿಟ್ಟವ್ರೆ. ಅಮ್ಮ ಅಮ್ಮ, ಶಂಕರಣ್ಣ ಬಂದ್ಬಿಟ್ಟ, ಶಂಕರಣ್ಣ ಬಂದ್ಬಿಟ್ಟ. ನೋಡಿ, ನಮ್ ಶಂಕರ ಬಂದ್ಬಿಟ್ಟ. ಒಳಕ್ಕೆ ಅತ್ತೆ ಅತ್ತೆ, ಅವರೆಲ್ಲ ಜೈಲಿಂದ ಬಂದ್ಬಿಟ್ರು. ರಾಮಣ್ಣ ಎಲ್ಲ ಜೈಲಿಂದ ಬಂದ್ಬಿಟ್ರ? ವಸೂಲ್ ಮೆಟ್ಟಿಯೇ ಬಾಕೆ. ಮೊದ್ಲು ಸಾಹುಕಾರ ತಕ್ಕ ಹೋಗಿ ಕಾಲ್ ಕಟ್ಕೊಂಡು ಮಾಡಿದ್ದೆಲ್ಲ ತೆಪ್ಪಾಯ್ತು ಅಂತ ಕೇಳ್ಕೊಂಡ್ ಬಾ. ಆಮೇಲೆ ನಿನ್ ಮನೆ ಒಳಗ್ ಸೇರ್ಸೋದು. ತಮ್ಮಣ್ಣ, ಇನ್ನು ನಾವ್ ಹೇಳಿಲಿರೋದು ಬೇಡ. ನಿಮ್ಮ ಮಾವ ಕಂಸಾಸುರ ಕಣಪ್ಪ, ಕಂಸಾಸುರ. ತಂಗಿ ಮಕ್ಕಳ ಜೀವನೇ ತೆಗೆದು ಬಿಡ್ಲಿಲ್ವಾ ಅಂತ ಅವನ್ ಕಣ್ಣೆದ್ರಿಗೆ ನಾವಿರೋದು ಬೇಡಪ್ಪ.
ಅಂತ ಒಂದ್ ಕಣ್ಣೆದ್ರೆ ನಾವಿರೋದ್ ಬೇಡ. ಜೈಲ್ನಾಗಿರೋ ನನ್ ಭೀಮಾ ಬತ್ತಾನೆ, ದುರ್ಯೋಧನ ತೊಡೆ ಮುರಿಯೋ ನನ್ ಭೀಮಾ ಬತ್ತಾನೆ ಅಂತ ಹೇಳ್ದೆ. ಲೇ ಕರಿಯ ಅಳ್ಪಟ್ಟಿಯ ಮಗನೇ, ಸಾಹುಕಾರರು ತಾವು ಹೋಗಿ ನಾ ಮಾಡಿದ್ದೆಲ್ಲ ತೆಪ್ಪಾಯ್ತು ಅಂತ ಅವ್ರ ಕಾಲ್ ಕಟ್ಕೋ. ಸಾಹುಕಾರರು ಊಂದ್ರೇನೆ ಚೆನ್ನಿ ಜೊತೆ ನಿನ್ ಮದುವೆ. ಮೇಡಮಿ ಸ್ವಾಮಿ ಒಳಗೆ ನಾನ್ ಕಾಲಿಡ್ಬೇಕಾದ್ರೆ ಸಾವುಕಾರನ್ ಕಾಲ್ ಕಟ್ಬೇಕಂತೆ. ಕಂಬ ಕಟ್ಟಿ ಸಾಯೋವರೆಗೂ ಚೂರ್ ಚೂರ ರೊಟ್ಟಿ ಎಸ್ತಾನಂತೆ. ಕೂಲಿ ಮಾಡ್ಬೇಕಾದ್ರೂ ಸಾವುಕಾರನ ಕಾಲ್ ಕಟ್ಬೇಕಂತೆ. ನನ್ ಚೆನ್ನಿ ನಾನು ಮದುವೆ ಆಗ್ಬೇಕಾದ್ರೆ ಸಾವುಕಾರ ಹೂ ಅನ್ಬೇಕಂತೆ. ಸ್ಟಾಪ್ ದ ವ್ಯಾನ್. ಯಾಕೆ ಬರೀ ಹಣದ ಪೆಟ್ಟಿಗೆನ ಅಲ್ಲೇ ಮರ್ತು ಬಂದ್ಬಿಟ್ಟೆ. ಅಪ್ಪಾಜಿ ಅಪ್ಪಾಜಿ ಅಪ್ಪಾಜಿ, ಏನ್ ಮಗ ವಾಪಸ್ ಬಂದ್ಬಿಟ್ರಿ? ಮೊದ್ಲ 5 ಜನ ಕಳ್ಳರ ಹುಡುಕ್ಸಿ. ಯಾವ 5 ಜನವೋ? ಅದೇ ನೀವು ಜೈಲಿಗೆ ಕಳಿಸಿದ್ರಲ್ಲ ಅವರು ಬಂದ್ಬಿಟ್ರ ಆಗ್ಲೇ 3 ತಿಂಗಳಾಗೋಯ್ತಾ? ಅವ್ರು ಏನ್ ಮಾಡಿದ್ರು? ದಾರಿಯಲ್ಲಿ ಸಿಕ್ಕಿ ಹಣಪೆಟ್ಟಿಗೆ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹೋಗ್ಲಾ, ಆ ಕಳ್ಳನ ಮಕ್ಳು ಎಲ್ಲಿದ್ರು ಸರಿ, ಅವ್ರನ್ನ ವಾದ್ಯ ಹೇಳ್ಕೊಂಡ್ ಹೋಗು. ಶಂಕರಪ್ಪ, ದುಸ್ಸಾಹಸನ ಬತ್ತಾವನೆ. ಈ ನನ್ನ ಮಗನೇ ಅಲ್ವಾ ನನ್ ಚೆನ್ನಿ ಸೀರೆನ ಸೆಳೆದಿದ್ದು? ಇರ್ಲಿ. ನಿಮ್ಮನ್ನೆಲ್ಲ ಸಾಹುಕಾರ ಕರೀತಾರೆ, ಬರೋಲು ಬರಕ್ಕಿಲ್ಲ ಅಂತ ಹೇಳಾಗಲೇ. ನಿಮ್ ಸಾಹುಕಾರನ್ಗೆ ಹೇಳು, ದುರ್ಯೋಧನ ತೊಡೆ ಮುರಿಯೋ ಭೀಮಾ ಬಂದವನೇ, ತಮ್ಮಿದ್ರೆ ಅವನಿಗೆ ಎಲ್ಲಿ ಬರಕ್ ಹೇಳು. ನನ್ನ ಕರಿ ನನ್ನ ಮಗ, ಅವನ ಗುಂಡಿಗೆ ಇನ್ನೆಷ್ಟಿರ್ಬೇಕು? ತಾಳಪ್ಪ ಮರಿ ನರಿ ಹೋಗವ. ದುಸ್ಸಾಹಸನ ವಸ್ತ್ರಾಪರಣ. ಸಾವುಕಾರ್ರೆ, ನೋಡಿದ್ರ ನಿಮ್ ದುಸ್ಸಾಹಸನ ಗತಿನ? ಅಪ್ಪ, ಈ ಚೆನ್ನಳ ಜೊತೆ ನೀನ್ ಸೇರ್ಬೇಡ ಪಾಪ. ಪಾಪ ಏನ್ರಲ್ಲ ಒಟ್ಟಿಗಾಟ ಆಡ್ತಿದ್ದೀರೇನ್ರು? ಇಲ್ಲ, ಇದೀಗ ತಾನೇ ಪ್ರಾರಂಭವಾಗುತ್ತಿದೆ ನಮ್ಮ ಬಯಲಾಟ. ಶಬ್ಬಾಸ್. ಒಳ್ಳೆ ಮಾತಿಂದ ಹಣದ ಪೆಟ್ಟಿಗೆ ತಂದು ಕೊಡ್ತೀರಾ ಇಲ್ವೋ? बदमाशों, कहाँ छुपा रखे हमारा पैसा? लेके आओ। आप कुछ करो ना। ಪೆಟ್ಟಿಗೆ ಕೊಡೋದಿಲ್ವೇನ್ರೋ? ಅಗ್ರಜ ಧರ್ಮನಂದನ, ಈ ಅಲ್ಕ ನನ್ನ ಮಗನು ಪೆಟ್ಟಿಗೆಯನ್ನು ಕೇಳುತ್ತಿರುವನು. ಕೊಟ್ಟು ಕಳುಹಿಸೋಣವೇ, ಇಲ್ಲ ಇವನ ತಲೆಯಂ ಕುಟ್ಟಿ ಕಳುಹಿಸೋಣವೇ? ಭಾರತ, ಈ ನಮ್ಮ ವೈರಿಯಾದ ಕೌರವನು ಪೆಟ್ಟಿಗೆಯನ್ನು ಯಾಚಿಸುತ್ತಿದ್ದಾನೆ, ಕೊಟ್ಟು ಬಿಡೋಣವೇ? ಪಾಪ, ಕೊಟ್ಟು ಬಿಡೋಣ. ಏನು ನಕುಲ ಸಹದೇವರೇ? ಅಗ್ರಜನ ಆಜ್ಞೆ ಇದ್ದಂತಾಗಲಿ. ಭೀಮ, ಅಣ್ಣ, ಈಗಿಂದೀಗಲೇ ನೆಟ್ಟಗೆ ಹೋಗಿ ಪೆಟ್ಟಿಗೆಯನ್ನು ತರುವಂತವನಾಗು. ಅಪ್ಪಣೆ. ये हमारी पेटी नहीं है, ये हमारी पेटी नहीं है। ಕಾರ್ ತಳವಾಗ ಕತ್ತಂದ್ರಲ್ಲೋ, ಅದನ್ನ ತಂದಿಡ್ರ ಇಲ್ಲಿ. ಹಳ್ಳ ಪಟ್ಟಿ ಮಕ್ಕಳ, ನಮ್ಮನ್ ಕಳ್ರು ಅಂತ ಇನ್ನೊಂದಪ್ಪ ಅಂದೆ, ಕಳ್ಳ ಭಕ್ತಿ ಹಾಕೊಂಡ್ಬಿಡ್ತೀವಿ. ಅಂಗ್ರ, ಇದು 10 ಜನ ದುಡ್ಡು ತಿನ್ಬೇಡಿ ಕಂಡ್ರು, ವಂಶ ಉದ್ಧಾರ ಆಗಕ್ಕಿಲ್ಲ. ಜೈಲಿನಿಂದ ಬರ್ತಿದ್ದು ನಮಗೆ ಕಾರ್ನಲ್ಲಿ ದುಡ್ಡಿತ್ತು ಅಂತ ಏನ್ ಗೊತ್ತು? 10 ಜನರು ದುಡ್ಡು ಅಂತೀರಿ, ಈ ಅಪ್ಪನ ಮಗ ಇವಳು ಸೇರ್ ತಿಂದು ಹಾಕಿರ್ಬಹುದು. ಶಿವ, ನಮ್ಮ ಹಳ್ಳಿನ
ಇಲ್ಲಿ ಮಾಡ್ಬೇಕು ಅಂತ ಬೀದಿ ಬೀದಿ ಸುತ್ತಿ ಭಿಕ್ಷಾ ಎತ್ತಿನ ಪುಣ್ಯಾತ್ಮರಿ ಇವರು. ಇವ್ರ ಮೇಲೆ ಎತ್ತಾಕಿದ್ರಿ ನಿಮ್ ನಾಲ್ಗೆ ಹುಳ ಬಿತ್ತು ಹೋಯ್ತಾ ಇದೆ ಕೊಂಡ್ರು ಹುಳ. ಈಗ ತಾನೇ ಜೈಲಿಂದ ಬಂದಿದ್ದೀರಿ, ತಿರ್ಗಾ ಜೈಲ್ಗೆ ಹೊಂಟೋಯ್ತೀರಿ ಕಳ್ಪಟ್ಟಿ ಮಕ್ಳ. ಕಳ್ತನ ಮಾಡ ನಾವು ಜೈಲಿಗೆ ಹೋದ್ವಿ, ಊರ್ಗೊಳ್ಳೇದಾಗ್ಲಿ ಅಂತ ಬಡ್ದಾಡ್ದ್ವಿ, ನೀವೇ ನಮ್ಮ ಜೈಲಿಗೆ ತಪ್ಪಿದ್ದು. ಕಾಳಪ್ಪ, ಇವರು ಒಳ್ಳೆ ಮಾತಿಗೆ ಪಕ್ಕ ಪಟ್ಟಿ ಮಕ್ಕಳಲ್ಲ. ಹೋಗು ಚೆನ್ನಾಪುರ ಸ್ಟೇಷನ್ಗೆ. ನಾನ್ ಹೇಳ್ದೆ ಅಂತೇಳಿ ಪೊಲೀಸರು ಕರ್ಕೊಂಬನ್ನಿ, ನಮಗೂ ಅದೇ ಬೇಕಾಗಿರೋದು. ಅಂದ್ರೆ ಕರ್ಕೊಂಬನ್ನಿ, ಆಮೇಕ್ ನೋಡಿ ಅದ್ರ ಕರ ಮತ್ತ. ಸಾವುಕಾರ್ರೆ, ನನಗ್ ಬುದ್ಧಿ ತಿಳಿದ್ಲಾಗಾಯ್ತು ನೋಡಿವ್ನಿ. ನಮ್ಮೂರವರು ಕೋರ್ಟನ್ ಬಿಟ್ಟು ಹತ್ತಿರ್ನಿಲ್ಲ, ಪೊಲೀಸ್ ಸ್ಟೇಷನ್ ಕಂಡಿರ್ನಿಲ್ಲ. ಈ ನನ್ನ ಮಕ್ಕಳ ಕಾಲದಲ್ಲಿ ಅದೂ ಆಗೋಯ್ತು. ಸಾವುಕಾರ್ರೆ, ತಿರ್ಗಾ ಪೊಲೀಸ್ನವ್ರನ್ನ ಮಳ್ಳಿಗೆ ಬರೋದ್ ಬ್ಯಾಡಿ. ಏ ಮೈಲಾರಿ, 10 ಜನರು ದುಡ್ಡು ನುಂಗಿ ನೀರು ಕುಡಿದು ನಿಂತವ್ರಲ್ಲೋ, ಅದನ್ನು ವಸೂಲು ಮಾಡೋದು ಹೆಂಗೆ? ಸದ್ದಿರೋ ಹಣ ವಾಪಸ್ ತಂದು ಕೊಡೋವರೆಗೂ ಹಳ್ಳಿಲಿ ಈ 5 ಜನಕ್ಕೆ ಯಾರು ಅನ್ನ ನೀರು ಹಾಕೂಡ್ದು, ಕೂಲಿ ಕಂಬಳಕ್ಕೆ ಕರಿಬಾರ್ದು ಅಂತ ಹಾಕಿ ಬಹಿಷ್ಕಾರನ. ಈ ಬಹಿಷ್ಕಾರ ಹಾಕ್ಸಿದ್ರಲ್ಲ, ಏನಾದಂಗಾತು? ಕೈಗೆಳ್ಳಕ್ಕ ಸಿಕ್ಕದೆ ಈ ಊರಿನ ಕಲೆಕ್ಷನ್ ಬೇಡ ಅಂತಾರೆ, ಬ್ಯಾರೆ ಊರಿಗೆ ಹೋಯ್ತಾರೆ, ಮಜವ ಆಗಿರ್ತಾರೆ. ಈ ಭೂಮಿ ಮೇಗಿದ್ರಲ್ವಾ ಮಜಾ ಮಾಡೋದು. ತೆಗೆಸ್ಬಿಡ್ತೀನಿ ನನ್ನ ಮಕ್ಕಳನ್ನ. ತೆಗಿಸ್ಬಿಡಿ, ಅವ್ರ ಜೊತೆಲೆ 2 ಲಕ್ಷನೂ ನೆಗೆದು ಬಿದ್ದೋಯ್ತದೆ. ಹೋಗ್ಲಿ, 10 ಜನರು ದುಡ್ಡು ಎತ್ತಗಾರು ಹೋಗ್ಲಿ, ಮಾನಕ್ಕಿಂತ ಹೆಚ್ಚ ನನ್ನ ಮಾನ ಕಳೆದ ನನ್ನ ಮಕ್ಕಳನ್ನ ಮಾತ್ರ ಉಳಿಸಕ್ಕಿಲ್ಲ. ಅದಕ್ಕೆ ಅವರು ಊರಾಚೆ ಕೆಂಚಿನ ಹೊಲದಾಗಿ ಜೋಪಡಿ ಹಾಕೊಂಡವ್ರೆ. ಮಲಗಿ ದೊತ್ ನೋಡಿ ಜೀವ ಸಹಿತ ಸುರಿಸ್ಬಿಡ್ತೀನಿ. ಸುಡಿಸ್ಬಿಡಿ, ಬೆಂಕಿ ಕಾವು ಎಚ್ಚರವಾಯ್ತದೆ. ಹೇಳಿ ಕೇಳಿ ಸಣ್ಣ ಗುಡಿಸ್ಲು ನೆಗದು ಹೊರಕ್ ಬಂದು ಬಿಡ್ತಾರೆ. ಆಮೇಲೆ ನಿಮಗೆ ಅಡ್ಕಾಯಿಸ್ಕಂತದೆ ಬಗ್ನಿ ಗೂಟ. ಇದಕ್ಕೆ ನಿಮ್ಗೊಂದೊಂದ್ಸಲ ಇಲ್ಲ ಅನ್ನೋದು. ಅದು ಹಂಗಲ್ಲ. ಈಗ ಇಸ್ಕಂಟಂತಾವು ಮಸ್ತಾಗಿ ಅಪೀಮ್ ಐತೆ, ಅದನ್ನ ತಂದುಬಿಟ್ಟು ಇರ್ಲಿ ಬಿಡಿ, ಆ ಕೆಲ್ಸ ನಾನು ಮಾಡ್ತೇನೆ. ನಿಮ್ಮ ಮಾನ ಬೇರೆ, ನನ್ನ ಮಾನ ಬೇರೆನಾ? ತೆಗೆದು ಬಿಡಬೇಕು ಅಂತಂದ್ಮೇಲೆ ತೆಗೆದೇ ಬಿಡೋದೆ. ಎವಡನ್ಸ್ ಸಿಗದಂಗ್ ಕೆಲಸ ಮುಗಿಸ್ಬಿಡ್ತೀನಿ. ನಡ್ರಿ. ಅವ ನಿನ್ ಮಗನಿಗೆ ಯಾರು ಹೊಡೆದ್ಬಿಟ್ಟವ್ರ, ಜ್ಞಾನ ತಪ್ಪ ಅಲ್ದಾಗ ಬಿದ್ದಿದ್ದವನ. ಎಲ್ಲಿ ನಿನ್ ಮನೆ ಮಾರಿಟ್ಟೋಗ. ಹುಡುಗಾಟ ಆಡ್ತೀನೋ, ಹುಡುಗಾಟ ಚೆತ್ತು ಬಿಡ್ತೀನಿ ನೋಡು. ಎಲ್ಗಮ್ಮ ಹೋಗಿದ್ದೆ? ನಮ್ಮನ್ ಕಂಡ್ರೆ ಒಂದು ಹುಲ್ ಕಡ್ಡಿನೂ ನಗೋಂಗಾಯ್ತು. ಯಾಕಮ್ಮ? ಹೋಗ್ಲಿ ಬಿಡು. ಹೇಳಿ ಎಲ್ಲ ಊಟ ಮಾಡೋರಂತೆ. ಸುಂದ್ರಕಾಯಿಲವಾ? ಅವಳನ್ನ ಚೆನ್ನೈ ಕರ್ಕೊಂಡು ಹೋದ್ಲು. ಕರಿಯೋಲ್ಲಿ ಅವನು ಬಸ್ ನಳಿಗೆ ಹೋಗವ್ನೆ, ಬರೋದು ಎಷ್ಟೊತ್ತಾಯ್ತಿದೆ ಏನೋ. ಹೇಳಿ ಎಲ್ಲ ಊಟ ಮಾಡೋರಂತೆ. ಹೇಳ್ರ. ಎಷ್ಟು ವರ್ಷ ಐತೆ ನಿಂಗೆ ನನ್ನ ಬಂಗಾರಿ, ನಮ್ಮೂರ ಸಿಂಗಾರಿ, ಸುತ್ತುಗೋ ವಯಸ್ಸು ಆಯ್ತು ನನ್ನ ಸರ್ದಾರ, ನಮ್ಮೂರ ಹಮ್ಮೀರ. ಏ ಮಾಚ, ಉಂಡ ತಕ್ಷಣ ಬಿತ್ಕೊಂಡ್ಬಿಡ್ತಾನೆ. ರಮಣ ಏನಿತು? ಎಲ್ಲ ಕ್ಯಾನ್ಸ್ ಬಿತ್ತಂತಿದ್ದವ್ರೆ. ಏ ಮಚ, ಸಾವುಕಾರ್ರೆ,
ಅವ್ರಿಗೆ ಇಲ್ಲ ಸಲ್ಲದ ಅಪವಾದ ಹೊರಿಸಿ ಜೈಲಿಗೆ ಕಳ್ಸಿದ್ರಿ. ಜೈಲ್ ಅನುಭವಿಸಿ ಬಂದ ಮೇಲೆ ಬಹಿಷ್ಕಾರ ಹಾಕ್ಸಿದ್ರಿ. ಈಗ ಮಲಗಿದ ಹೊತ್ತಿನಲ್ಲಿ ಮನೆಗೆ ಬೆಂಕಿ ಇಡಿಸಿ ನರಮೇಧ ಮಾಡಿದ್ರಿ. ಯಾಕೆ ಯಾಕೆ? ಅವ್ರು ನಿಮ್ಮ ದಬ್ಬಾಳಿಕೆಯನ್ನ ಪ್ರತಿಭಟಿಸಿದ್ರು, ನಿಮ್ಮ ಸರ್ವಾಧಿಕಾರನ ಕೊಚ್ಚಿ ಹಾಕಬೇಕು ಅಂತ ಪ್ರಯತ್ನಿಸಿದ್ರು. ಅದೇ ಅಲ್ವೇ ಅವರ ಅಪರಾಧ? ಸ್ವಾಮಿಗಳೇ, ನನ್ನ ಹಾದಿಗೆ ನೀವು ಮುಳ್ಳಾದ್ರೆ ಮಠ ಪೀಠ ಎಲ್ಲ ಕಸ್ಕೊಂಡು ಆಚೆ ಕಟ್ಟಬೇಕಾಯ್ತದೆ. ಸಾವುಕಾರ್ರೆ, ಪೀಠಕ್ಕೆ ಆಸೆ ಪಟ್ಟು ಅನ್ಯಾಯನ ಸಹಿಸಿಕೊಂಡಿರೋದಕ್ಕಲ್ಲ, ಗುರುಪಟ್ಟ ಅಧರ್ಮನ ಧೈರ್ಯವಾಗಿ ಎದುರಿಸೋದೆ ಅದರ ಸಂಕಲ್ಪ. ಕಾಳಪ್ಪ, ಭಾರಿ ಧೈರ್ಯ ಮಾಡಿ ಇಲ್ಲಿಗೆ ದಯ ಮಾಡ್ಸವ್ರೆ ಸ್ವಾಮಿಗಳು. ಸ್ವಾಮಿಗಳೇ, ಈಗ ನನ್ಗೇನ್ ಮಾಡಿಸ್ಬೇಕು ಅಂತಿದ್ದೀರಿ? ಕೋರ್ಟ್ನಲ್ಲಿ ಕೇಸ್ ಹಾಕ್ಸಿ ನನ್ ಗಲ್ಗ ಹಾಕ್ಸ್ಬೇಕು ಅಂತಿದ್ದೀರಾ? ಹೋಗಿ ಹಾಕ್ಸಿ. ಮೈಲಾರಿ, ನನಗಿರೋದವಾಗಿ ಸಾಕ್ಷಿ ಹೇಳೋ ನಾಲ್ಗೆ ಈ ಹಳ್ಳಿಲಿ ಐತೇನೋ? ಗೊತ್ತಿದೆ ಸಾವುಕಾರ್ರೆ, ಈ ಹಳ್ಳಿ ಜನದ ಕುತ್ತಿಗೆಗೆ ಹೆದರಿಕೆ ಅನ್ನೋ ಹಗ್ಗ ಬಿಗಿದು ಸತ್ಯದ ಧ್ವನಿನೇ ಅಡಗಿಸಿಟ್ಟಿದ್ದೀರಿ. ಆ ದಬ್ಬಾಳಿಕೆ ಹಗ್ಗನ ಕತ್ತರಿಸೋ ಶಕ್ತಿ ಇರೋದು ಧರ್ಮ ಒಂದಕ್ಕೆ, ಧರ್ಮ ಒಂದಕ್ಕೆ. ಆ ಧರ್ಮದ ತೇಜಸ್ನಲ್ಲಿ ನಿಮ್ಮಂಥ ದುಷ್ಟರೆಲ್ಲ ಧ್ವಂಸವಾಗಿ ಹೋಗ್ತೀರಾ, ಧ್ವಂಸವಾಗಿ ಹೋಗ್ತೀರಾ. ಶಿವ ಶಿವ, ಶಿವ ಶಿವ, ಶಿವ ಶಿವ, ಕಾಳಪ್ಪ, ಈಗ ಧರ್ಮ ಎಲ್ಲೈತು? ನಮ್ ಕಾಲ್ ಕೆಳಗೆ ವಿಲಿವಿಲಿ ಅಂತ ಒದ್ದಾಡ್ತಾ ಐತಿ. ಪಾಷಂಡಿಗಳ, ನೀವು ತುಳಿತಿರೋದು ದೇಹನ, ಧರ್ಮನಲ್ಲ. ಧರ್ಮನ ತುಳಿಯೋರು ಹಿಂದೂ ಹುಟ್ಟಿಲ್ಲ, ಇಂದೂ ಹುಟ್ಟಿಲ್ಲ, ಮುಂದೂ ಹುಟ್ಟೋದಿಲ್ಲ. ಶಿವ ಯಾರ ಮನೆ ಬೇಕಾಗಿತ್ತು? ನಿಮ್ಮೂರ್ ಸಾವುಕಾರ ಮನೆ ಯಾವುದು? ಸಾವುಕಾರ ಮನೆನಾ? ನಂಗ್ ಗೊತ್ತೈತೆ. ಬನ್ನಿ ಬನ್ನಿ, ನಾ ತೋರ್ಪಟ್ಟೆನು. ಬನ್ನಿ ಬನ್ನಿ. ಇದು ನನ್ ಮನೆ. ಆ ಮನೆಯಾಗೆ ನೀನ್ ಸೇರ್ಸಕ್ಕಿಲ್ಲ. ಒಳಗ್ ಹೋದ್ರೆ ಬೈತಾರೆ, ಹೊಡಿತಾರೆ, ಕತ್ತಿಡ್ ದಬ್ತಾರೆ. ಆ ಮನೆಯೊಳಗೆ ನಾ ಬರಕ್ಕಿಲ್ಲ, ನೀವೇ ಹೋಗಿ. ನಾ ಬರಕ್ಕಿಲ್ಲ, ನೀವೇ ಹೋಗಿ. ಚೆಣ್ಣು ಚೆಣ್ಣು, ಕುಂತ್ಕೊಳ್ಳಿ ಕುಂತ್ಕೊಳ್ಳಿ. ಇದೇನಿದು, ನೀವ್ ಕೆಳಗ್ ಕುತ್ಕೊಂಡ್ಬಿಟ್ರಿ? ನಮ್ಮ ಮನೇಲಿ ನಾವೆಲ್ಲಿ ಕುಂತ್ರೇನು, ನೀವು ಕುಂತ್ಕೊಳ್ಳಿ. ಥ್ಯಾಂಕ್ಸ್. ಹಳ್ಳಿ ಒತ್ತೋಗಕ್ಕಿಲ್ಲ, ಸುಮ್ಕೆ ಆಡ್ತಾ ಇರ್ತೀವಿ. ದುಡ್ಡಿಲ್ಲ, ಕಾಸಿಲ್ಲ. ನೀವ್ ಯಾರು, ಯಾಕೆ ಬಂದ್ರಿ? ಕುಡಿಯೋಕೊಂದ್ ಲೋಟ ನೀರ್ ಬೇಕಾಗಿತ್ತಲ್ಲ. ಯಾವಾಗ್ಲ ಅವನ ಒಳಗೆ ಒಂದ್ ತಮ್ಗೆ ಮಜ್ಜಿಗೆ ತಕೊಂಬಾರ್ಲಾ? ನನ್ನ ಹೆಸರು ಮಾಲತಿ ಅಂತ. ಕತೆ ಕಾದಂಬರಿ ಬರೆಯೋದು ನನ್ ವೃತ್ತಿ. ವಾ, ನೀವು ಕತೆ ಬರೆಯೋರ? ನಮ್ ಪಡವಾರಲ್ಲಿಗೂ ನೀವು ಕತೆ ಬರೆಯಾಕು ಏನ್ ಕನೆಕ್ಷನ್ನು? ಈ ಫೋಟೋದಲ್ಲಿರೋರು ನಿಮ್ಮೂರವ್ರು ತಾನೆ? ಈ ಕೇಡಿ ಪಟ್ಟಿ ಮಕ್ಕಳು ನಮ್ಮೂರವ್ರೆ. ಈ ಕೇಡಿಗಳಿಗೂ ನಿಮ್ಗೂ ಏನ್ ಕನೆಕ್ಷನ್ನು? ಖೈದಿಗಳ ಜೀವನದ ಮೇಲೆ ನಾನೊಂದು ಪುಸ್ತಕ ಬರಿತಾ ಇದ್ದೀನಿ. ಅದಕ್ಕೆ ಇವ್ರುಗಳನ್ನ ಆರಿಸ್ಕೊಂಡಿದ್ದೀನಿ. ಈ ಫೋಟೋದಲ್ಲಿರೋ ಖೈದಿಗಳು ಜೈಲಿಂದ ಹೊರಗೆ ಬಂದ್ಮೇಲೆ ಸುಧಾರಿಸಿದಾರೋ ಅಥವಾ ಇನ್ನಷ್ಟು ಕೆಟ್ಟೋಗಿದಾರೋ
ಅನ್ನೋ ವಿಷಯ ನಾ ತಿಳ್ಕೊಬೇಕಾಗಿತ್ತು. ಅದಕ್ಕೆ ನಿಮ್ ಹಳ್ಳಿಗೆ ಬಂದೆ. ನಿಮ್ಮನ್ ವಿಚಾರಿಸಿದ್ರೆ ಇವರೆಲ್ಲ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಹೇಗಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಅಂದ್ರು. ಅದಕ್ಕೆ ಬಂದೆ. ಈ ಫೋಟೋದಾಗಿರೋರು ಇವಾಗ ಯಾರು ಇಲ್ಲ. ಅಂದ್ರೆ ಅಂದ್ರೆ ಮನೆಗ್ ಬೆಂಕಿ ಬಿದ್ದು ಅಷ್ಟು ಜನವು ಸುಟ್ ನೆಗೆದು ಬಿದ್ದು ಹೋದ್ರು. ಮನೆಗ್ ಬೆಂಕಿ ಹೇಗ್ ಬಿತ್ತು? ಯಾರಿಗ್ ಗೊತ್ತು? ಒಟ್ನಲ್ಲಿ ಅವ್ರು ಮಾಡಿದ ಪಾಪ ಬುಗ್ಗಂತೂ ಬೆಂಕಿಲ್ ಬೆಂದೋದ್ರು ಬಟ್ಟಿ ಮಕ್ಕಳು. ತಣ್ಣಗ್ ಮಜ್ಜಿಗೆ ಕುಡೀರಿ. ಕೊಡ್ಲಾ? ಸಾಕಪ್ಪ. ಅವ್ರ ಅವಳಿ ಸ್ವಲ್ಪ ಇತ್ತ ಈ ಹಳ್ಳಿಯಾಗೆ. ಸಿಕ್ಕಿದ ಹೆಣ್ಣು ಮಕ್ಕಳನ್ನೆಲ್ಲ ಕುಲಿಗಡಿಸ್ಬಿಡೋದು, ಹಾ, ಬಡಬಗ್ಗರ ಮನೆ ಹಾಳು ಮಾಡ್ಬಿಡೋದು, ಒಳ್ಳೆ ಕೆಲಸಕ್ಕೆ ಅರ್ಕತ್ತು, ಕೆಟ್ಟ ಕೆಲ್ಸ ಕುಮ್ಮಕ್ಕು. ಹಾ, ಒಂದ ಎಂಡ ಹಾ. ಅವ್ರೇನೋ ಸತ್ ಹೋದ್ರು. ಆದ್ರೆ ನನಗ್ ತುಂಬಾ ಅನ್ಯಾಯವಾಗೋಯ್ತು. ಅವ್ರು ಸತ್ತೋದ್ರೆ ನಿಮ್ಗೇನಾಯ್ತು ಅನ್ಯಾಯ? ಅವರೆಲ್ಲ ಬದುಕಿದ್ದಿದ್ರೆ ಅವ್ರ ಮೇಲೆ ಒಂದ್ ಪುಸ್ತಕ ಬರ್ದು ಒಂದ್ 5,000 ರೂಪಾಯಿ ಸಂಪಾದನೆ ಮಾಡ್ಕೊತಿದ್ನೋ. ಈಗ ಅದಕ್ಕೆ ಕಲ್ ಬಿತ್ತೋ. ಹೋಗವ ಹೋಗು. ನಮ್ ಹಿರೇಕರು ಭಕ್ತರ ಕತೆ, ಪುಣ್ಯವಂತರ ಕತೆ, ಸತ್ಯವಂತರ ಕತೆ, ದ್ಯಾವರ ಕತೆ, ದೇಶಭಕ್ತರ ಕತೆ ಬರೆದು ಜೀವನಾನು ಮಾಡ್ತಿದ್ರು, ಜನಕ್ ಒಳ್ಳೇದು ಹೇಳ್ತಿದ್ರು. ನೀವೇನಪ್ಪ ಅಂದ್ರೆ ಲಂಡ್ರು, ಲಪಂಗರು, ಕಳ್ಳರು, ಚೇಡಿಗಳು, ಪುಂಡ್ರು, ಪುಡಾರಿಗಳು ಇವ್ರ ಕತೆ ಬರೆದು ನೀವು ಕೆಟ್ಟು ಲೋಕನು ಕುಲ್ಗೆಡಿಸ್ಬೇಕು ಅಂತ ಮಾಡಿದೀರಾ? ಎಲ್ಲಿ ಬುದ್ಧಿ ಇದ್ರೆ ಬರೀರಿ. ಪುಣ್ಯವಂತರ, ಸತ್ಯವಂತರ ಕಥೆಯ ಏನ್ ಸಾವುಕಾರ್ರೆ? ಹಾ, ಈಗ ಎಲ್ಲಿದಾರ್ರಿ ಅಂಥ ಪುಣ್ಯವಂತರು, ಸತ್ಯವಂತರು? ಯಾಕೆ ಕುಂತಿಲ್ವಾ ನಿಮ್ ಕಣ್ಣಿದ್ರಿಗೆ? ನಮ್ಮ ಹಳ್ಳಿಗೆ ದೇವ್ರು ಅಂದ್ರು ಇವ್ರೆ, ಕಣ್ಣು ಅಂದ್ರು ಇವ್ರೆ. ಬರೀರಿ ಇವ್ರ ಮೇಲೆ ಕಥೆಯ? ಏ ಕಾಳಪ್ಪ, ನಮ್ಮಂತ ಪುಣ್ಯಾತ್ಮರ ಮೇಲೆ ಇವರೆಲ್ಲ ಎಲ್ಲಿ ಬರೀತಾರೋ ಕತಿಯ? ಸಾವುಕಾರ್ರೆ, ಪುಣ್ಯವಂತರ ಮೇಲೆ ಕತೆ ಬರೆದ್ರೆ ಬೇಕಾದಷ್ಟು ಪುಣ್ಯ ಏನೋ ಸಿಗುತ್ತೆ, ಹಣ ಎಲ್ಲಿ ಸಿಗುತ್ತೆ? ಬರ್ತೀನಿ ಸಾವುಕಾರ್ರೆ. ಓ ಬೆಂಗಳೂರವ ಒಸಿ ನಿಂತ್ಕೊಳ್ಳಿ. ಈ ಕೇಡಿಗಳ ಮೇಲೆ ಕತೆ ಬರ್ದಿದ್ರೆ ನಿಮ್ಗೆ 5,000 ತಾನೇ ಸಿಕ್ತಿತ್ತು. ತಕಳೆ 10,000 ಬರೀರಿ ನಮ್ ಸಾವುಕಾರ ಮೇಲೆ ಕಥೆಯ? ಹಾ, ನಿಮ್ ಸಾವುಕಾರರ ಮೇಲೆ ಕತೆ ಏನೋ ಬರೀಬಹುದು. ಆದ್ರೆ ನಾನು ಇಲ್ಲೇ ತಿಂಗಳಾನ್ಗಟ್ಲೆ ಇರ್ಬೇಕಾಗುತ್ತಲ್ಲ. ಇರಿ, ನಮ್ ಸಾವುಕಾರ ಮನ್ಲೆ ಇರಿ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾರೆ. ನೋಡಿ, ನಾನ್ ಬರೆಯೋಕ್ ಕೂತ್ಕೊಳ್ಳೋಕ್ ಮುಂಚೆ ನನಗೆ 2,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಡ್ಬೇಕು. ಯಾಕೆ? ನಾವ್ ಅದ್ರಲ್ಲೇ ಜೀವನ ಮಾಡೋರು ನೋಡಿ. ನಮ್ಮ ನಂಬ್ಕೊಂಡಿರೋರು ನೆಮ್ಮದಿಯಾಗಿರ್ಬೇಕಲ್ಲ. ಅವ್ರು ಹೇಳೋದು ಸರಿ. ಈ ಕತೆ ಗೀತೆ ಬರೆಯೋರ್ಗ್ ಒಟ್ಟಿಗೆ ಇರಕ್ಕಿಲ್ಲ. ಅದ್ಯಾವ ಕೊಡಾನ್ ಬಿಡಿ. ಹಾಗಾದ್ರೂ ಮಾಲ್ತವನ್ನ ತೋಟದ ಮನೆ ಕಳ್ಸವ ಇಲ್ಲ ಇಲ್ಲೇ ಇರ್ಸ್ಕೊಳವ? ಸದ್ಯಕ್ಕೆ ಇಲ್ಲೇ ಇರಿಸ್ಕೊಳವ ಕಾಳಪ್ಪ. ಏನ್ ಮರಿ ಎಲ್ಲೋಗ್ಬಿಟ್ಟಿದ್ದು? ಮಾಲ್ತವ ಬಾವ ಇಲ್ಲಿ. ಇವನು ನನ್ನ ಮಗ ಮರಿ ಪಡ್ವ. ನಮಸ್ಕಾರ. ಇವರು ಕತೆ ಬರೆಯೋರು. ಹ್ಮ್. ನಮ್ಮ ಹಳ್ಳಿಲಿ ಇದ್ರಲ್ಲ ಕೇಡಿಗಳು, ಅವ್ರ ಕತೆ ಬರೀಕ್ ಬಂದ್ರು. ಹಾ, ಅವ್ರ ಕತೆ ಬರಿಬೇಡಿ, ನನ್ ಕತೆ ಬರೀರಿ ಅಂದ್ರು. ಒಪ್ಕೊಂಡಿದೀನಿ. ಕತೆ ಬರ್ದ್ ಮುಗಿಸೋವರೆಗೂ ಇಲ್ಲೇ ಇರ್ತೀನಿ. ಸಾವುಕಾರ್ರೆ, ಅವ್ರು ಯಾರು ಗೊತ್ತಾಗ್ಲಿಲ್ಲ? ಇವರು ದಿಲ್ಲಿಯವರು, ಮೈನಾಜಿ ಅಂತ ನನ್ನ ಮಗನ ಸ್ನೇಹಿತರು. ಈ ಹಳ್ಳಿನ ದಿಲ್ಲಿ ಮಾಡ್ಬೇಕು ಅಂತ ಬಂದ್ರು. ಈಗ ಅತ್ತಾಗೂ ಇಲ್ಲ, ಇತ್ತಾಗೂ ಇಲ್ಲ, ನಡುವೆ ಎಡವಟ್ಟಾಗಿ ನಿಂತು ಬಿಟ್ಟವ್ರೆ. ಅದೊಂದ್ ದೊಡ್ಡ ಕತೆ. ಅದನ್ನ ಅವ್ರ ಬಾಯಲ್ಲೇ ಕೇಳ್ಕೊಳ್ಳಿ. ಏ ಕಾಳಪ್ಪ, मरी जी, ये क्या बोल रहे हैं? मुझे तो कुछ भी समझ में नहीं आती। ये कौन है? मैं एक राइटर हूँ। आप दोनों से मिलकर बहुत खुशी हुई। अच्छा, तो आप हिंदी भी जानते हैं? थोड़ा थोड़ा। मिस्टर मरी पड़वा, अदेनो एडवट्टु अंद्रल्ल, अदेन कते? ಅದೆಲ್ಲ ನಿಧಾನವಾಗಿ ಹೇಳ್ಬೇಕಾದ ಮಾತು. मालती जी, मुझे तो एक्शन और थ्रिल की कहानी बहुत अच्छी लगती है। आप किस तरह की कहानी लिखते हैं? मुझे भी एक्शन की कहानी बहुत पसंद है। अच्छा, तो हम दोनों की टेस्ट तो एक ही है। चलिए ना, चलिए अंदर। ಮಾಲ್ತವ ಮಾಲ್ತವ, ಇದೇನ್ ಕಾಳಪ್ಪನವ್ರೆ ಇಲ್ಲಿ ತನಕ ಬಂದ್ರಿ? ನೀವು ನಮ್ ಸಾವುಕಾರ ಮೇಲೆ ಕತೆ ಬರೀತಿದ್ದೀರಲ್ಲ, ಆ ವಿಚಾರವಾಗಿ ಗುಟ್ಟಾಗಿ 2 ಮಾತಾಡ್ಬೇಕಾಗಿತ್ತು. ಏನದು? ನಮ್ ಸಾವುಕಾರ ಅವನಲ್ಲ, ದುಡ್ಡಿನ ಮಗ. ಅವನೀ ಮಟ್ಟಕ್ ಬರೋಕೆ ನಾನೇ ಕಾರಣ. ಆಹಾ,
ನನ್ ತಲೆಯಿಂದಲೇ ಬಂದಿರೋದು ಅವನಿಗೊಂದ್ ಬೆಲೆ. ಅದನ್ನ ನಿಮ್ಮನ್ನ ನೋಡಿದ್ದೀನಿವೇ ಅರ್ಥ ಮಾಡ್ಕೊಂಡೆ. ನೀವು ಕತೆ ಬರೆಯರಲ್ವಾ, ಮನುಷ್ಯನ ಮಕ ನೋಡಿ ತಕ್ಷಣ ಇವನ್ ಯೋಗ್ಯತೆ ಹಿಂಗೆ ಅಂತ ಪಟ್ ಅಂತ ಅಳ್ದು ಬಿಡ್ತೀರಾ? ಅದ್ ಸರಿ, ಅದೇನೋ ಗುಟ್ಟು ಮಾತು ಅಂದ್ರಲ್ಲ, ಏನದು? ನೀವು ನಮ್ ಸಾಹುಕಾರನ ಮೇಲೆ ಕತೆ ಪುಸ್ತಕ ಬರೀತಿದ್ದೀರಲ್ಲ, ಅದರಾಗೆ ಕನೆಕ್ಷನ್ ಕಾಳಪ್ಪ ಇಲ್ಲ ಅಂದ್ರೆ ಸಾಹುಕಾರ ಸಂಗಪ್ಪ ಇಲ್ಲ ಅಂತ ಓದಿ ಜನ ತಿಳ್ಕೋಬೇಕು. ಹಂಗೆ ಆ ಪುಸ್ತಕದಾಗೆ ನನ್ನ ಹೆಸರು ಎದ್ದು ಕಾಣಬೇಕು, ಹಂಗ ಬರೀಬೇಕು. ಅದನ್ನೆಲ್ಲ ಬರಿಬೋದು, ಅದೆಲ್ಲ ನಮ್ ಕೈಲಿದೆ ಬಿಡಿ. ಆದ್ರೆ ನಿಮ್ ಸಾಹುಕಾರರು ನಂಗೆ 10,000 ರೂಪಾಯಿ ಕೊಡ್ತಿದ್ದಾರೆ. ನೀವೆಷ್ಟು ಕೊಡ್ತೀರಿ? ಮಾಲ್ತವ್ವ, ಅದೇನೋ ಹಾಳಾದ್ದು, ಈ ದುಡ್ಡಿಗೂ ನನಗೂ ಕನೆಕ್ಷನ್ನೇ ಕೂಡ ಬಂದಿಲ್ಲವ್ವ. ಕಾಳಪ್ಪನವ್ರೆ, ಅದೇನೋ ನೋಡಿ, ದುಡ್ಡಿಲ್ಲ ಅಂದ್ರೆ ನನ್ ಬುದ್ಧಿಗೂ ಬರವಣಿಗೆಗೂ ಕನೆಕ್ಷನ್ನೇ ಇರೋಲ್ಲ. ಅವ್ವ, ನಂತವು ಒಂದು ಪರಮಾಶಿ ಚಿನ್ನ ಸರ ಅದೆ, ಅದನ್ನ ಕೊಟ್ಬಿಡ್ತೀನಿ, ಬಾರ್ದು ಬಿಡಿ. ಆಯ್ತು ಬಿಡಿ. ಅದ್ರಾಗ ಇನ್ನೊಂದು ವಿಚಾರ, ಆ ಸರಾನ ನೀವು ಈ ಹಳ್ಳಿಲಿ ಇರಗಂಟ ಈಚೆಗೆ ತೆಗಿಬಾರ್ದು. ಇದು ಕಂಟ್ರೀಸ್ರನ್ನು. ಯಾಕೆ? ಯಾಕೆ ಅಂದ್ರೆ ಅದು ನನ್ನ ಹೆಂಡತಿ ಆಗ್ತಾ ಇದ್ದಿದ್ ಸರ. ಅದಕ್ಕೆ ಅದನ್ನ ಈ ಹಳ್ಳಿಲಿ ಮಕ್ಕಳು ಮರಿಯಿಂದ ಮುದುಕರ್ ಗಂಟ ನೋಡವ್ರೆ. ನಾಳೆ ನಿಮ್ ಕುತ್ತಿಗೆಯಲ್ಲಿ ಆ ಸರನ ಈ ಹಳ್ಳಿ ಜನ ಕಂಡುಬಿಟ್ರೆ ನಿಮಗೂ ನಮಗೂ ಕನೆಕ್ಷನ್ ಮಾಡಾಕ್ಬಿಡ್ತಾರೆ ಈ ಆಳೋದಳ್ಳಿ ಜನ. ಶಿವ 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 ಶಿವ, ನಿಮಗ್ ಕೆಟ್ಟ ಹೆಸರು ಬರಬಾರ್ದು. ಆಯ್ತು, ಸರ ಯಾವಾಗ ಕೊಡ್ತೀರಿ? ನಾಳೆ. ಮೈನಾ, ಲಿಸನ್ ಟು ಮಿ ಮೈನಾ. ಡೋಂಟ್ ಟಚ್ ಮೀ. ನೀನ್ ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ಯು ಆರ್ ಆನ್ ಇಡಿಯಟ್, ಫೂಲ್. ನಾನ್ ತಿಂಗಳಾನ್ಗಟ್ಲೆ ಕಷ್ಟಪಟ್ಟು ಸೆಟಪ್ ಮಾಡಿದ ಪ್ಲಾನ್ ನ ನೀನು ಒಂದೇ ನಿಮಿಷದಲ್ಲಿ ಅಪ್ಸೆಟ್ ಮಾಡ್ಬಿಟ್ಟೆ. ಆ 2 ಲಕ್ಷ ರೂಪಾಯಲ್ಲಿ ನಾನೇನೇನೋ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ನನ್ನ ಆಸೆನೆಲ್ಲ ಮಣ್ಗೂಡ್ಸ್ಬಿಟ್ಟೆ. ಕೈಗೆ ಬಂದಿತ್ತು ನಾ ಬಾಯ್ಗೆ ಬರ್ದ ಹಾಗೆ ಮಾಡ್ಬಿಟ್ಟೆ. ಫ್ಯಾಕ್ಟ್ರಿ ಆಸೆ ತೋರಿಸಿ ಜನಗಳಿಗೆ ಮೋಸ ಮಾಡಿ ಕಲೆಕ್ಟ್ ಮಾಡಿ ದುಡ್ಡು ಹೋಗ್ಲಿ ಬಿಡು. ಮೋಸಕ್ಕೆ ಮೋಸವಾಯ್ತು. ಏನೋ ಅಕಸ್ಮಾತ್ ಅದಕ್ಕೆ ನಿನ್ನ ಹತ್ರ ಇಡಿಯಟ್ ಫೂಲ್ ಅಂತ ಬೇಯಿಸ್ಕೊಳ್ಳಕ್ಕೆ ನನಗೆ ಇಷ್ಟವಿಲ್ಲ. ನಿನ್ನಂತ ಎಂತ್ರೇಟ್ ಜೊತೆಲಿ ಸ್ನೇಹ ಮುಂದರ್ಸಕ್ಕೆ ನನಗೂ ಇಷ್ಟವಿಲ್ಲ. I say don't touch me. ನೋಡು ಮರಿ, ಇಷ್ಟು ದಿವಸ ನೀನನ್ನು ಅನುಭವಿಸ್ದೆ, ಅಷ್ಟೇ ನಿನ್ನ ಅದೃಷ್ಟ ಅಂತ ತಿಳ್ಕೊ. ನಾನು ನನ್ನ ಚೆನ್ನಾಗಿ ಹಳ್ಳಿಯಲ್ಲಿರಲ್ಲ. ನೋಡು ಮರಿ, ವ್ಯಾನಿನ ಬಾಡಿಗೆ, ಪೆಟ್ರೋಲು, ನಮ್ಮಿಬ್ಬರ ಖರ್ಚು, ನನ್ನ ಡ್ರೆಸ್ಸಿನ ಖರ್ಚು, ಇದಕ್ಕೆಲ್ಲ ನಾನು ಸಾಲ ಮಾಡಿದ್ದೀನಿ. ಅದ್ ನಿನ್ ಗೊತ್ತು ತಾನೆ? ಅದಕ್ಕೆ ಅಟ್ಲೀಸ್ಟ್ 10,000 ರೂಪಾಯಿ ಹೇಗಾದ್ರೂ ಮಾಡಿ ನಿಮ್ಮ ಅಪ್ಪನ ಕೈಯಿಂದ ಕೊಡ್ಸ್ಬಿಡು. ಆಮೇಲಿಂದ ನಿಂದಾರಿ ನಿನಗೆ, ನಂದಾರಿ ನನಗೆ. ಕೊಡಿಸ್ಲಿಲ್ಲ, ಫ್ಯಾಕ್ಟ್ರಿ ಹೆಸರಿನಲ್ಲಿ ಹಳ್ಳಿ ಜನಗಳ ಕಣ್ಣಿಗೆ ಮಣ್ಣೆಚ್ಚಿದವ ನೀನೇ ಅಂತ ತೋರಿಸಿ ನಿನ್ನನ್ನ ಕಂಬಿ ಎಣ್ಸಾಕ್ ಮಾಡ್ತೀನಿ. ಮೈನಾ, ನಾನು ಏನ್ ಮಾಡ್ಲಿ ಮೈನಾ? ನಾನ್ ಕೇಳಿದ್ರೆ ಅಪ್ಪ ದುಡ್ಡು ಕೊಡಲ್ಲ, ನೀನ್ ಕೇಳಿದ್ರೆ ಇಲ್ಲ ಅನ್ನಲ್ಲ, ಕೊಡ್ತಾರೆ. ಅದರಲ್ಲಿ ಅರ್ಧ ನೀನ್ ತಗೋ, ಅರ್ಧ ನನಗ್ ಕೊಡು. ಆಮೇಲಿಂದ ನಿಂದಾರಿ ನಿನಗೆ, ನಂದಾರಿ ನನಗೆ. ಹಲೋ, ಥ್ಯಾಂಕ್ ಯು. ಓ ಮಾಲ್ತಿ, ನೀವಾ? ಯಾವಾಗ ಬಂದ್ರಿ? ಇಲ್ಲಿಗೆ ಬಂದ್ರಿ? ನನಗೆ ಸನ್ಸೆಟ್ ನ ಫೋಟೋಗ್ರಾಫ್ ಮಾಡೋದಂದ್ರೆ ತುಂಬಾ ಇಷ್ಟ. ನೀವಿಬ್ರು ಲವರ್ಸ್ ನಿಂತಿದ್ರಿ, ಕಾಂಪೋಸಿಷನ್ ತುಂಬಾ ಚೆನ್ನಾಗಿತ್ತು. ಟಕ್ ಅಂತ ಒಂದು ಫೋಟೋ ತೆಗೆದೆ. क्या बोल रहे? हमको लवर्स कह रहा है. ओफो मालती जी, हम तो लवर्स नहीं है, सिर्फ फ्रेंड्स है. वही, पहले फ्रेंड्स, बाद में लवर्स और उसके बाद पार्टनर्स. पार्टनर मतलब लाइफ पार्टनर. अच्छा मैना जी, माफ कीजिए ना, आप लोगों को डिस्टर्ब किया, सॉरी. कैरी ऑन.
ಅವ್ರಿಗೆ ನಮಸ್ಕಾರ. ಸಣ್ಣು 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 ನಾನೇ ಮುಂಚೆ ಅಂದ್ರೆ ನನಗಿಂತ ಮುಂಚೆನೆ ಹಾಜರಾಗ್ಬಿಟ್ಟಿದ್ದೀರಾ? ಚಿನ್ನದ ಸರ ಕೊಡ್ತೀನಿ ಅಂತ ಹೇಳಿದ್ರಿ. ಹೆಣ್ಮಕ್ಳಿಗೆ ಚಿನ್ನ ಅಂದ್ರೆ ಆಸೆ ಅಲ್ವೇ? ತಂದಿದ್ದೀರಾ? ಮಾತ್ ಕೊಟ್ಮೇಲೆ ತೆಪ್ಪೋಕಾಯ್ತದ? ತಗೊಳ್ಳಿ ತಗೊಳ್ಳಿ. ಏನಿದು ತುಂಬಾ ಹಳೇ ಕಾಲದ. ನನ್ನ ಹೆಂಡತಿ ಏನ್ ನಿಮ್ ತರ ಈಗಿನ ಕಾಲದೋಳ? ಹಳೆ ಕಾಲದೋಳ ಅಲ್ವಾ? ನಿಮ್ ಊರ್ಗ್ ಹೋಗಿ ಕರಗ್ಸಿ ನೀವು ಬೇಕಾದ ತರ ಒಡವೆ ಮಾಡಿಸ್ಕೊಂಡು ಹಾಕೊಳ್ಳಿ. ಹಾಗೆ ಮಾಡೋಣ. ಅಲ್ಲಿ ತನಕ ಸರ ನಿಮ್ ಹತ್ರನೇ ಇರ್ಲಿ. ಹೋಗೋವಾಗ ಕೇಳಿಸ್ಕೊತಿ. ಅನುಮಾನ ಇದ್ರೆ ಈಗ್ಲೇ ತಕೊಂಬಿಡಿ. ಆಮೇಲೆ ಕೊಡಕ್ಕಿಲ್ಲ ಅಂತ ತಿಳ್ಕೊಂಡು ಕತ್ತೇಲಿ ನನ್ ಕಡ್ಗಂಡು ಬಿಟ್ಟಿರ. ಎಲ್ಲಾದ್ರೂ ಉಂಟೆ? ಕತೆ ಶುರುವಾಗೋದೇ ಕನೆಕ್ಷನ್ ಕಾಳಪ್ಪನವರಿಂದ. ನಿಮ್ಗೆ ಎತ್ತಗೊಂಡ್ರಿ ಬನ್ನಿ. ನಾನ್ ಹೀಗೆ ಸುತ್ತಾಡ್ಕೊಂಡ್ ಬರ್ತೀನಿ. ನಮ್ ಬರಲ್ಲ. ನಿಮ್ ದೇವ್ರ ತಾನೆ? ಅನುಮಾನವೇ ಇಲ್ಲ. ದೇವ್ರ ಕುತ್ತಿಯಲ್ಲಿ ತರನ ತನ್ನ ಹೆಂಡತಿರು ಅಂತ ಹೇಳ್ತಾನಲ್ಲ ಸಿದ್ದಪ್ಪ. ಮೈಲಾರಪ್ಪ ಕರಿಯನ್ ಮೇಲ್ ಕಳ್ತನ ವರ್ಷಿ ನನ್ನ ಮಗಳ ಬಾಳ್ನೆ ಹಾಳು ಮಾಡ್ಬಿಟ್ಟ. ಇವನ್ ನಿಂಗೆ ಸುಮ್ಕೆ ಬಿಡಬಾರ್ದು. ಸರ್ ಸಮೇತ ನಡ್ಬಿದ್ದಿಗೆಳೆದು ಬಿಡ್ಬೇಕು. ನಡಿ. ಸ್ವಲ್ಪ ಸುಮ್ಮನಿರಿ, ದುಡುತ್ತೀರಿ. ಫೋಟೋದಲ್ಲಿದ್ರಲ್ಲ ಅವ್ರ ಪೈಕಿ ಇಬ್ಬರನ್ನ ನಾನು ನೋಡ್ದೆ. ದುಡ್ಡಿನ ಕಲ್ತೆಲ್ಲ ಗುಡ್ಡೆ ಹಾಕೊಂಡು ಏಣಿಸ್ತಾ ಇದ್ರು. ಏನಪ್ಪ ಸವಕಾರಪ್ಪ ಅಲ್ಲಿ ಸುಮ್ಕಿರಪ್ಪ. ನಾನಿವೆಲ್ಲ ನಂಬಕ್ಕಿಲ್ಲ. ನಾನೇ ಕಣ್ಣಾರೆ ನೋಡ್ದೇರಿ. ಮಾತಾಡ್ಸೋಣ ಅಂತ ಹತ್ರ ಹೋದೆ. ಅವರ ಮಾಯ ದುಡ್ಡು ಮಾಯ. ಎಲ್ಲಿ? ಇಲ್ಲೇ ಆ ಗುಡ್ಡ ಹತ್ರ. ಸಾವ್ಕಾರೆ ಅದೇ ಜಾಗ. ಅಲ್ಲೇ ಇಬ್ರು ಕೂತಿದ್ರು. ಇಲ್ಲೇನಾ? ಹಾ. ಏನೋ ಕಾಳಪ್ಪ. ಅಯ್ಯ ನೀವು ಸುಮ್ಕಿರಿ ಸಾವ್ಕಾರ್ರೆ. ಇವಮ್ಮ ಕತೆ ಬರೆಯೋಳು ನಮಗೆ ಒಂದ್ ಕತೆ ಹುಡ್ಸಿ ಹೇಳ್ತಾವಳೆ. ನಾನೇ ಯಾಕ್ರಿ ಕತೆ ಹುಟ್ಸ್ ಹೇಳಿ? ಏನಪ್ಪಾ ಅಂತ ಮಾತಾಡ್ಸೋಣ ಅಂತ ಹತ್ರ ಹೋದೆ. ದೊಡ 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 ಅಂತ ಓಡ್ಬಿಟ್ರು. ಇದೇನೋ ಕಾಳಪ್ಪ. ಸಾವ್ಕಾರ್ರೆ ನಿಮ್ಮ ಮಗನಾಳೆ ನಾನೇ ನನ್ನ ಕೈಯಾರ ಬೆಂಕಿ ಹಾಕಿ ಸುಡಿಸ್ ಬಂದಿದ್ದೀನಿ. ಅದೇನ್ ದಡ ಅಂತ ಓಡ್ಬಿಡ್ತಾರೆ ಸಾವ್ಕಾರ್ರೆ. ಅದು ಎಳ್ಳಕ್ಕ ಕಣ್ಣು ಬಿಟ್ರು. ಅದನ್ನ ಅನುಭವಿಸೋಕ್ ಮುಂಚೆ ದೂರ್ ಬಂದಾಗ ಸತ್ತೋಗ್ಬಿಟ್ರು. ಈಗ ನಾನು ಪಿಸಾಚಿಗಳಾಗಿ ಸುತ್ತಾಟ ಅವ್ರೆ. ಅಂದ್ರೆ ನಾನ್ ನೋಡಿದ್ದು ಪಿಶಾಚಿಗಳು ಅಂತೀರಾ? ಮತ್ತಿಲ್ಲೇನು? ಏನಾಯ್ತು? ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಕುಚ್ನೆ ಕುಚ್ನೆ. ಅಬ್ಬಾ, ಇನ್ಮೇಲೆ ನಿಮ್ ಹಳ್ಳಿಲಿ ನಾನೆಲ್ಲೂ ಹೊರಗಡೆ ತಿರ್ಗಾಡಕ್ ಹೋಗಲ್ಲಪ್ಪ. ಬರೀ ಪಿಶಾಚಿಗಳ ಕಾಟ. ಮಲ್ತವ ನೀವ್ ಪಿಸಾಚಿಗಳ ಮೇಲೆ ಒಂದ್ ಕತೆ ಯಾಕೆ ಬರೀಬಾರ್ದು? ಕತೆ ಬರಿಬೇಕಾದ್ರೆ ಅದ್ರ ಜೊತೆ ಇರ್ಬೇಕಲ್ಲ. ಇದ್ಬಿಡಿ. ಏನ್ ಮೈನ? ಆ ಮಾಲ್ತಿ ಕತೆ ಬರೆಯೋಳ್ ತರ ಕಾಣಿಸ್ತಾ ಇಲ್ಲ. ನಮ್ ಹಾಗೆ ಏನೋ ಪ್ಲಾನ್ ಹಾಕೊಂಡೇ ಬಂದಿದ್ದಾಳೆ. ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಸಂಜೆ ಮಾಲ್ತವ ನೀವು ಮನೆಗ್ ನಡ್ರಿ. ನಾನು ಸಾವುಕಾರರು ಹಂಗೆ ತೋಟದ ಮನೆ ಕಡೆ ಸುತ್ತಾಡ್ಕೊಂಡು ಬರ್ತೀವಿ. ಸರಿ. ಅಯ್ಯೋ ಕಾಳಪ್ಪನವ್ರೆ, ನನಗ್ ಭಯವಾಗುತ್ತೆ. ನಿಮ್ ಹಿಂದೆ ಇರ್ತೀವಿ ನಡ್ರಿ. ಸರಿ ನಡ್ರಿ. ಸಾವುಕಾರ್ರಿ ಈ ಕತೆ ಬರೆಯೋ ಎಮ್ಮನ್ ಚಾಳಿ ನೋಡಿದ್ರೆ ಯಾಕೋ ಅನುಮಾನ ಬತ್ತೈತಲ್ಲ. ದೆವ್ವ ನೋಡ್ದೆ ಅಂತಾಳೆ, ದುಡ್ಡು ಎಣಿಸ್ತಿದ್ರು ಅಂತಾಳೆ. ನನಗೂ ಅದೇ ಅನುಮಾನ ಬಂದೈತೆ ಕಾಳಪ್ಪ. ಇನ್ನು ಮ್ಯಾಗ ಇವಳ ಮೇಲೆ ಸರಿಯಾಗಿ ನಿಗಾ ಮಾಡಿಗಿರ್ಬೇಕು. ಮಂಗಳ, ಈ ಸೀತೆಗೆ ನಾನ್ ರಾಮನು ರಾವಣನು ಗೊತ್ತಾಗ್ಲಿಲ್ವಲ್ಲ? ನೀವೇ ನನ್ ರಾಮ ಅಂತ ತಿಳ್ಕೊಂಡು 2 ವರ್ಷ ಆಯ್ತು. ಹೌದಾ? ನಾನ್ ನಿಮ್ಮನ್ನ ಇಲ್ಲಿಗೆ ಯಾಕೆ ಕರೆದೆ ಗೊತ್ತಾ? ಯಾಕೆ? ನೋಡಿ, ನೀವ್ ಕಳ್ಕೊಂಡಿರೋ ಆ ಹಣದ ಪೆಟ್ಟಿಗೆನ ಆ ಪಾಪಿಗಳು ಎಲ್ ಬಚ್ಚಿಟ್ಟಿದ್ದಾರೆ ಅಂತ ನನಗ್ ಗೊತ್ತು. ಹೌದಾ? ಅದನ್ನ ನಾನ್ ತಂದ್ಕೊಡ್ತೀನಿ. ಆ ಹಣನ ತಗೊಂಡೋಗಿ ಫ್ಯಾಕ್ಟ್ರಿ ಮಾಡಿ ನಿಮ್ ಹೆಸರು ಉಳಿಸ್ಕೊಳ್ಳಿ. ನಿಮ್ ಕಷ್ಟ ನಾನ್ ನೋಡ್ಲಾರೆ. ನೋಡಿ, ಬರ್ತಾ ಮೈನಾಜಿನೂ ಕರ್ಕೊಂಡ್ ಬನ್ನಿ. ಮೈನಾ ಯಾಕೆ ಮಂಗಳ? ಈ ಹಣ ಸಿಕ್ಕಿರೋ ಸುದ್ದಿನೇ ಅವಳಿಗೆ ಗೊತ್ತಾಗಬಾರ್ದು. ಅವ್ರಿಗೆ ಗೊತ್ತಾಗದೆ ಹೋದ್ರೆ ತಪ್ಪು ಹೇಗಾಗತ್ತೆ? ಮಂಗಳ,
ಮೈನಾ ಡೆಲ್ಲಿ ಅವಳು ಅಲ್ಲ, ಅಲ್ಲಿ ಅವರ ಅಪ್ಪನೂ ಇಲ್ಲ, ಫ್ಯಾಕ್ಟ್ರಿನೂ ಆಗೋದಿಲ್ಲ, ಎಲ್ಲ ಬೋಗಸ್. ನಾವಿಬ್ಬರೇ ಆ ಹಣ ತಗೊಂಡು ಬೊಂಬಾಯಿಗೋ ಕಲ್ಕತ್ತಾಗ ಹೊರಟೋಗ್ಬಿಡೋಣ. ಹೇಗೂ ನಿನ್ನನ್ನು ಲವ್ ಮಾಡ್ತೀನಿ, ನಾನು ನಿನ್ನನ್ನು ಲವ್ ಮಾಡ್ತೀನಿ, ರಾಮ ಸೀತೆರಾಗಿ ಬಂದ್ಕೋಣ. ಏನಂತೀಯ? ಸತ್ಯವಾಗ್ಲು ನಮ್ಮ ಪ್ರಾಣಿಗೂ ನಾಳೆ ನಾನು ಹಣದ ಪೆಟ್ಟಿಗೆ ಸಮೇತ ಇದೇ ಹೊತ್ತಿಗೆ ಇಲ್ಲೇ ಕಾಯ್ತಿರ್ತೀನಿ. ನೀವು ಬಂದ್ಬಿಡಿ, ಯಾರಿಗೂ ತಿಳಿದೆ ಹೋಗ್ಬಿಡೋಣ. ಏನು? ಖಂಡಿತವಾಗಿ. ಅದೆಲ್ಲ ಬೊಂಬಾಯಿನಲ್ಲಿ. ಓಕೆ, ಬಾಯ್ ಬಾಯ್. ಗುಡ್ ಮಂಗಳ. ಈಗ್ಲಾದ್ರೂ ಅರ್ಥವಾಯ್ತು? ಎಲ್ಲ ಬಡ್ಡಿ ಮಕ್ಳ. ಅಷ್ಟೇ ಅಲ್ಲ, ಫ್ಯಾಕ್ಟ್ರಿ ಕಟ್ತೀವಿ ಅಂತ ವಸೂಲ್ ಮಾಡಿದ ಹಣ ಒಟ್ಟೆಷ್ಟು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ಯೋ? ಅದೇ 2 ಲಕ್ಷ. ಅಲ್ಲ, ವಸೂಲಾದ ಹಣ 3.5 ಲಕ್ಷ. ಹಂಗಾದ್ರೆ ಇನ್ನು 1.5 ಲಕ್ಷ ನಿಮ್ಮ ಸಾಹುಕಾರ ಹೊಟ್ಟೆಲಿ ಜೀರ್ಣವಾಗಿ ಹೋಯ್ತು. ಇಂಥ ದ್ರೋಹಿಗಳಿಗೆ ಎದುರು ಬಿದ್ದ ಈ ಜನನ್ನ ನೀವೆಲ್ಲ ಏನಂದ್ರಿ? ಅವರೆಲ್ಲ ಏನಾಗ್ ಹೋದ್ರು? ಈ ಕಳ್ಳನ ಮಕ್ಕಳು ನಂಬ್ಕೊಂಡು ನಮ್ಮ ಮಕ್ಕಳನ್ನ ಬಲಿ ಕೊಟ್ಬಿಟ್ವಲ್ಲ ಸಿದ್ದಪ್ಪ. ನಮ್ಮ ಮಕ್ಳು ಹೆಂಗ್ ಉರ್ದೋದ್ರು ಹಂಗೆ ಇವ್ರಿಗೂ ಬೆಂಕಿ ಹಾಕಿ ಉರ್ಸಿ ಬೂದಿ ಮಾಡ್ಬಿಡ್ಬೇಕು. ಮೈಲಾರಸ್ವಾಮಿ, ಸ್ವಲ್ಪಿರಿ, ದುಡುಕ್ಬೇಡಿ. ಮಾಲ್ತವ್ವ, ನೀವಾ? ಎಲ್ಲಿಗೆ ಹೋಗಿದ್ರಿ? ಹೀಗೆ ಸುತ್ತಾಡ್ಕೊಂಬರಕ್ ಹೋಗಿದ್ದೆ. ಮಾಲ್ತವ್ವ, ಅಲ್ಲೆಲ್ಲೂ ಪಿಸಾಚಿಗಳು ಕಾಣಿಸ್ತಿಲ್ವಾ? ಮಾಲ್ತವ್ವ, ನೀವು ನನ್ನ ಕತೆ ಬರೀತಿದ್ದೀರಿ, ಅದಕ್ಕೆ ಇನ್ನೂ ವಸಿ ಪಾಯಿಂಟ್ ಹೇಳ್ಬೇಕಾಗೈತೆ. ವಸಿ ನನ್ ಜೊತೆ ತೋಟದ ಮನೆಗೆ ಬರ್ತೀರಾ? ಹೋಟ್ಲ್ ಮನೆಗೆ ಸೌಕರ್ಯ ಇಲ್ಲೇ ಹೇಳ್ಬೋದಲ್ಲ? ಅದೊಂದು ತೋಟದ ಮನೇಲಿ ಹೇಳಿದ್ರೆ ಚಂದ. ಹೇಳೋದೆಲ್ಲ ಹೇಳ್ಬಿಟ್ಟಿದ್ದೀರಲ್ಲ, ಇನ್ನೇನಿದೆ ಸೌಕರ್ಯ? ಬರಿತಾ ಇದ್ದೀನಿ, ಬೇಗ ಮುಗಿಸ್ಬಿಡ್ತೀನಿ. ಮುಗಿಸೋರಂತ ನಮ್ಮ ತೋಟದ ಮನೆಯಿಂದ ಸೀದಾ ಬೆಂಗಳೂರಿನಾಗಿರೋ ನಿಮ್ ಪೇಪರ್ ಆಫೀಸ್ ಹೋಗಿ ನಮ್ಮನ್ನೆಲ್ಲ ಮುಗಿಸೋರಂತ. ಇದೇನ್ ಸೌಕರ್ಯ ಹೀಗ್ ಮಾತಾಡ್ತಿದ್ದೀರಾ? ನಾ ಜಂಗಮ ಇಂತವ ಗುಟ್ಟಾಗಿ ಏನ್ ಮಾತಾಡ್ತಿದ್ಯೋ ಅದನ್ನೇ ನಾವೀಗ ಮಾತಾಡ್ತಾ ಇರೋದು. ಮಾಲ್ತವ್ವ, ನಿನ್ ಪೇಪರ್ ಹೆಸರೇನು? ನಾನ್ ಪೇಪರ್ನವಳಲ್ಲ ಕಳಪ್ನವ್ರೆ, ಕತೆ ಬರೆಯೋಳು. ರುದ್ರ, ತೋಟದ ಮನೆಗೆ ಹಲೋ ಮಂಗಳ, ಥ್ಯಾಂಕ್ ಯು ವೆರಿ ಮಚ್. ನನ್ ಮೋಸ ಮಾಡಿ ಹೋಗ್ತೀಯಾ? ನಿನ್ನ ಐ ವಿಲ್ ಕಿಲ್ ಯು. ಅವರೇ ಕಣ ಬಂದಿರೋದು. ಮಾತಾ ಮಾತಾ ಇನ್ನೂ ಬದುಕಿದ್ದೀವಿ ಕಣ್ರಲ್ಲ. ಓಡ್ತೀರಾ?
ನಿನ್ ಹೆಟ್ಟಿ ಸರ ನನ್ಲೆ ಒಳಗಡಕು ನಾನು ಮಗನೇ ಸ್ವಾಮಿಗಳೇ, ಇವರೆಲ್ಲ ನಮ್ಮನ್ನು ಕೊಲೆ ಮಾಡಿಬಿಡ್ತಾರೆ. ನಮ್ಮನ್ನು ಉಳಿಸಿ ಸ್ವಾಮಿಗಳೇ, ನಮ್ಮನ್ನು ಉಳಿಸಿ. ನಿಮ್ಮನ್ನ ಉಳಿಸ್ಬೇಕೋ ಅಳಿಸ್ಬೇಕೋ ಅನ್ನೋದನ್ನ ನೀವು ಕೊಟ್ಟ ಹಿಂಸೆಗಳನ್ನ ಮೂಕ ಪಶುಗಳಂತೆ ಅನುಭವಿಸಿದ ಈ ಹಳ್ಳಿ ಜನ ಹೇಳಬೇಕು. ಅದೇ ತೀರ್ಮಾನ, ಅದೇ ಧರ್ಮ. ಮಾಲ್ತೇವ್ರೆ, ನನ್ನ ಮಾತಿ ಬೆಲೆ ಕೊಟ್ಟು ನಮ್ಮ ಹಳ್ಳಿ ಬಂದು ನಮ್ಮ ಜನಗಳ ಕಣ್ಣು ತೆರೆಸಿದ ನೀವೇ ಹೇಳ್ಬೇಕು ಈ ದುಷ್ಟರಿಗೆ ಯಾವ ಶಿಕ್ಷೆ ಕೊಡಬೇಕು ಅನ್ನೋದನ್ನ. ಶಂಕರ್, ನಾನು ಪತ್ರಿಕೆಯವರು. ಸತ್ಯನ ಕಂಡು ಹಿಡಿದು ಜನಕ್ಕೆ ತಿಳಿಸೋದಷ್ಟೇ ನಮ್ಮ ಕೆಲಸ, ತೀರ್ಮಾನ ಕೊಡೋದಲ್ಲ. ಅಮ್ಮ, ಸುಳ್ಳು ಹೇಳಿ ರುಜು ಮಾಡಿಸ್ಕೊಂಡು ನಮ್ಮ ಆಸ್ತಿನ ನುಂಗಿ ನಮ್ಮನ್ನ ಮರದ ಕೆಳಗೆ ನಿಲ್ಲೋ ಹಾಗೆ ಮಾಡಿದ್ನಲ್ಲ ನಿಮ್ಮ ಅಣ್ಣ, ಅವನ್ ಏನ್ ಶಿಕ್ಷೆ ಕೊಡ್ಬೇಕು ನೀನ್ ಹೇಳಮ್ಮ. ಅಮ್ಮ, ನಮ್ಮ ಜೀವ ಸಹಿತ ಬೇಯಿಸಿ ಬಿಡಬೇಕು ಅಂತ ಅಫೀಮ್ ಹಾಕಿದ ಈ ಬೇವರ್ಸಿಗಳನ್ನ ಏನ್ ಮಾಡ್ಬೇಕು ನೀನ್ ಹೇಳಮ್ಮ. ಜನಿ, ನಿನ್ ಸೀರೆ ಸೆಳೆದು ಮಾನ ಕಳೆದ್ರಲ್ಲ ಈ ಮಾನ್ಗೆಟ್ಟು ಪಟ್ಟಿ ಮಕ್ಕಳು, ಅವ್ರಿಗೇನ್ ಶಿಕ್ಷೆ ಕೊಡಬೇಕು ನೀ ಹೇಳು. 10 ಜನರ ಹಣ ನುಂಗ್ ಹಾಕಿ ಓಡ್ ಹೋಗ್ಬೇಕು ಅಂತಿದ್ರಲ್ಲ ಈ ಬದ್ಮಾಶರು, ಇವರಿಗೆ ಯಾವ ಶಿಕ್ಷೆ ಕೊಡ್ಬೇಕು ನೀವು ಹೇಳಿದ್ದಪ್ಪ. ನಿನ್ನ ಬಾಳನ್ನೇ ಸುಟ್ಟಾಕದ್ನಲ್ಲಿ ಈ ಸಾಹುಕಾರನ್ನ ಯಾವ ಸುಡುಗಾಡಕ್ ಕಳಿಸ್ಬೇಕು ನೀನ್ ಹೇಳಕ್ಕ. ನನ್ ಮಗ ಬರ್ತಾನೆ. ಇವರಿದ್ರೆ ಅವನು ಇವ್ರ ಬುದ್ಧಿನೇ ಕಲ್ತು ಬಿಡ್ತಾನೆ. ಓಡ್ಸಿ 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 ಇವ್ರನ್ನ. ಇವ್ ಓಡ್ತಾನೇ ಇರ್ಲಿ, ಇವ್ ಓಡಿಸ್ತಾನೇ ಇರಿ.